ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಸರ್? ನಾಗರಾಜು ಅಂದ್ಬಿಟ್ಟು. ಸರ್, ಮಂಡ್ಯದಲ್ಲಿ ಈಗ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ಸಿಂದ ನಿಲ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್. ಮತ್ತು BJP ಮತ್ತು JDS ಮೈತ್ರಿಯಿಂದ ಕುಮಾರಸ್ವಾಮಿ ಅವರು ನಿಲ್ತಾ ಇದ್ದಾರೆ. ಹೌದು, ಯಾರು ಬಂದರೂ ಪರವಾಗಿಲ್ಲ, ಯಾರು ಬರಬೇಕು? ಕುಮಾರಸ್ವಾಮಿನೇ ಬರಬೇಕು. ನಮ್ಮ ಮಂಡ್ಯ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ವಿಶ್ವೇಶ್ವರ ನಾಲೆ ಎಲ್ಲ ಸರೋಗಬೇಕಾದ್ರೆ, ನಮ್ಮ ಮಂಡ್ಯಕ್ಕೆ ನೀರು ಸಿಗಬೇಕಾದ್ರೆ ಕುಮಾರಸ್ವಾಮಿನೇ ಬರಬೇಕು. ಯಾಕೆ ಅಂದರೆ ಮೋದಿ ಪ್ರಧಾನಿ ಆಗೇ ಆಗ್ತಾರೆ. ಕುಮಾರಸ್ವಾಮಿನೂ ಮೋದಿನೂ ಬಾಂಧವ್ಯ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮಾತನ್ನು ಕೇಳ್ತಾರೆ ಮೋದಿ. ಅದರಿಂದ ಅವರೇ ಬಂದರೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಸಹಾಯ ಆಗ್ತದೆ. ಮತ್ತು ಅವರು ಮಿನಿಸ್ಟ್ರೂ ಸಚಿವನೂ ಆಗ್ತಾರೆ. ಸ್ಟಾರ್ ಚಂದ್ರು ಯಾವುದೇ ಕಾರಣಕ್ಕೂ ಸಚಿವರು ಆಗೋಕ್ಕೂ ಆಗೋದಿಲ್ಲ. ಆ ಪಕ್ಷ ಬರೋದೂ ಇಲ್ಲ, ಕಾಂಗ್ರೆಸ್ ಪಕ್ಷ. ಅದರಿಂದ ಕುಮಾರಸ್ವಾಮಿನೇ ಬರಬೇಕು ಅಂತ ಮಂಡ್ಯ ಜಿಲ್ಲೆಯ ಎಲ್ಲರ ಭಾವನೆಯೂ, ರೈತರ ಭಾವನೆಯೂ ಇದೆ. ಸರ್, ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಏನಾದರೂ ಕಾಂಗ್ರೆಸ್ಗೆ ಓಟು? ಅದು ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತದೆ. ಅದು ಏನಿದ್ರು ಲೂಟಿ ಆಯ್ತದೆ ಹೊರತು ಅದು ಪ್ರಯೋಜನ ಆಗೋಲ್ಲ. ಅದೆಲ್ಲ ತಿರುಗಿ ನಮ್ಮ ತಲೆ ಮೇಲೆ ಬೀಳ್ತದೆ ಹೊರತು ಅದು ಏನೋ ಗ್ಯಾರಂಟಿ ಕೊಡೋರು ಮನೆಯಿಂದ ಏನು ಹಾಕ್ಕೊಳ್ಳಲ್ವಲ್ಲ. ಅದೆಲ್ಲ ಜನದ್ದೇ ತಾನೇ ದುಡ್ಡು, ತಿರುಗಿ ನಮಗೆ ತಾನೇ. ನಾವು IT ಕಟ್ತಾಯಿದ್ದೀವಿ, ನಮ್ಮ ದುಡ್ಡೆಲ್ಲ ಅದನ್ನು ತಗೋಗಿ ಗ್ಯಾರಂಟಿ ಅಂತ ಇದ್ದಾರೆ. ನಾವು ದುಡಿಬೇಕು, ಇವ್ರು ಗ್ಯಾರಂಟಿ ಅಂತ ಅಂದಬೇಕು. ಅದು 100 ಜನಕ್ಕೆ ಇವರು ಲೆಕ್ಕ ತೋರಿಸ್ತಾರೆ, 10 ಜನಕ್ಕೆ ಹೋಗಿರ್ತದೆ. ಇನ್ನು 90 ಜನ ದುಡ್ಡು ಲಾಪ್ಟಾಯಿಸ್ತಾರೆ. ಅಷ್ಟೇ ತಾನೇ ಗ್ಯಾರಂಟಿ ಆಗ್ತಾ ಇರೋದು. ಇದೇನು ಅಲ್ವಲ್ಲ, ಇದು ಎಲ್ಕ ತಲುಪ್ತಾ ಇಲ್ವಲ್ಲ. ಮತ್ತು ಮಂಡ್ಯದಲ್ಲಿ ಈಗ ನಾವು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ, ಹೊಸದಾಗಿ ಇರೋ ಫ್ಯಾಕ್ಟ್ರಿನ ಅದನ್ನು ಡೆಮಾಲಿಷ್ ಮಾಡಿ ಅಥವಾ ಅದನ್ನು ಬೇರೆ ಹೊಸದು ಕಟ್ತೀವಿ, ಹೊಸ ಫ್ಯಾಕ್ಟ್ರಿನ. ಇದು ಚುನಾವಣೆ ಗಿಮಿಕ್ಕು. MP ಚುನಾವಣೆ ಇರೋದ್ರಿಂದ ಗಿಮಿಕ್ ಮಾಡ್ತಾ ಇದ್ದಾರೆ ಹೊರತು ಅದನ್ನು ದುಡ್ಡೇನು ಎಲ್ಲಿ ಎತ್ತಿ ಮಡಗಿಲ್ವಲ್ಲ ಬಡ್ಜೆಟಲ್ಲಿ. ಎಲ್ಲಿದೆ ಅದು? ಗಿಮಿಕ್ ಅಷ್ಟೇ. ಈಗ ನಮ್ಮ ಮಂಡ್ಯ ಜಿಲ್ಲೆಯ ಜನವ ಇವ್ರು ಬಂದ ಮೇಲೆ ಇದೇ ಸ್ಟಾರ್ ಚಂದ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಿಸಿ ಜನಕ್ಕೆ ನೀರು ಕುಡಿದಂಗೆ ಮಾಡ್ಬಿಟ್ಟವ್ರೆ. ಅದರಲ್ಲೂ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ ಕೆಲಸ, ಕಾಂಟ್ರಾಕ್ಟ್ ಕೆಲಸವ. ಇನ್ಯಾರೂ ಇರಲಿಲ್ವಾ ನಮ್ಮ ಕರ್ನಾಟಕದಲ್ಲಿ? ಇವ್ರಿಗೆ ಕೊಡಬೇಕಾಗಿತ್ತಾ? ಇದು ಲೂಟಿ ಅಲ್ವ ಇದು? ಇದನ್ನು ತಮಿಳ್ನಾಡಿಗೆ ನೀರು ಕೊಡೋಕ್ಕೆ ಸಲುವಾಗೇ ತಾನೇ ಈ ಕೆಲಸ ಮಾಡ್ತಾ ಇರೋದು, ನಾಲೆ ಕೆಲಸವ. ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ ತಮಿಳ್ನಾಡವ್ರಿಗೆ ನೀವು ಈಗ ಕಾಲುವೆ ಕೆಲಸ ಮಾಡ್ತಾಯಿದ್ರಲ್ಲ, ನಾವೇನೋ ಮಂಡ್ಯ ಜಿಲ್ಲೆ ಜನ ನಾವೇನಾರು ಅರ್ಜಿ ಕೊಟ್ಟಿದ್ರು ಕೆಲಸ ಮಾಡಿಕೊಡಿ ಅಂತ ಬೇಕಾಗಿತ್ತಾ? ಇದು ಇಷ್ಟೊಳಗೆ ನಮಗೆ ಇಲ್ಲಿವರೆಗೂ ನೀರು ಸಿಗ್ತಿರಲ್ವಾ? 94-95 ಅಡಿ ನೀರಿದ್ದುದ್ದ ಇವತ್ತು ಖಾಲಿ ಮಾಡ್ಕೊಂಡು ಕುಂತಿದ್ದಾರೆ. ಈಗಿರೋ ನೀರು ತಿರ್ಗಿ ಅದನ್ನು ಕೊಡ್ತಿದ್ದಾರೆ. ನಮಗೇನು ಪ್ರಯೋಜನ? ಏನು ಅನುಕೂಲ ಇದೆ ಹೇಳಿ? ಓದಿ ಕಾಲುವೆ ಕೆಲಸ ಮಾಡ್ತಾಯಿದ್ರಲ್ಲ, ಪ್ರಯೋಜನ ಏನೀಗ? ಈಗ ಬೇಕಾಯ್ತಾ? ಇನ್ಮೇಲೆ ಮಾಡೋರಿ ನೀವು. ನೀರಿರೋ ಗಂಟ ನಮಗೆ ಕೊಟ್ಟು ರೈತರಿಗೆ ಆಮೇಲೆ ಮಾಡ್ಬೋದಾಯ್ತಲ್ವ? ನಮ್ಮ ಬೆಳೆ ಒಂದು ಬೆಳೆ ನೀರು ಸಿಗ್ತಿರಲ್ವ? ಕಬ್ಬು ಆಗೋದು, ಭತ್ತನೂ ಆಗೋದು, ರಾಗಿನೂ ಆಗೋದು. ನಮಗೆ ಮಾತ್ರ ಡಿಸೆಂಬರಲ್ಲೇ ನಮ್ಮ ಉಸ್ತುವಾರಿಯವರು ಬೆಳೆ ಬೆಳಿಬೇಡಿ, ಭತ್ತ ಹಾಕಬೇಡಿ, ರಾಗಿ ಹಾಕಬೇಡಿ ಅಂತ ಹೇಳಿದ್ರಿ. ಯಾಕೆ ಹೇಳಿದ್ರಿ? ಬೇಕಾಯ್ತಾ ಇದು? ಸುಮ್ಮನೆ ಸರ್ಕಾರದ ದುಡ್ಡು ಈಗಾಗಲೇ 500-600 ಕೋಟಿ ಕಾಲುವೆ ಕೆಲಸಕ್ಕೆ ಅಂದ್ಬಿಟ್ಟು ನೀವು ಆಗಲೇ ಆ ದುಡ್ಡನ್ನು ಇದೇ ಸ್ಟಾರ್ ಚಂದ್ರಿಗೆ ನೀವು ಕಾಂಟ್ರಾಕ್ಟ್ ಕೆಲಸ ಕೊಟ್ಟಿದ್ದೀರಿ. 500-600 ಕೋಟಿ ಕೆಲಸ ಮಾಡ್ತಿರೋದ? ಎಲ್ಲಿ ಸಾಧ್ಯ? ಈಗ 500-600 ಕೋಟಿ ಕೆಲಸ ಮಾಡಬೇಕಾದ್ರೆ ವರ್ಷಾನ್ಗಟ್ಟಲೆ ಬೇಕು. ಈಗ ಆಗ್ತದಾ? ಇವತ್ತು 2 ತಿಂಗಳು 3 ತಿಂಗಳು ಕೆಲಸ ಮಾಡ್ತೀರಿ, ಆಗೋಯ್ತು ಅಂತ ಮನೆಗೆ ಬರ್ತೀರಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬರಬೇಕು, ಅವರೇ ಬರಬೇಕು. ನಮ್ಮ ದೇಶ ಸುರಕ್ಷಿತವಾಗಬೇಕಾದ್ರೆ, ನಮ್ಮ ಹಿಂದೂಗಳು ಹೆಣ್ಮಕ್ಳು ತಿರುಗಾಡ್ಬೇಕಾದ್ರೆ, ನಮ್ಮ ಜನ ಹಿಂದೂಗಳೆಲ್ಲ ಓಡಾಡಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ ಅವರೇ ಬರಬೇಕು. ಹಿಂದೂಸ್ತಾನ ಪಾಕಿಸ್ತಾನ ಅಂತ ಆಗಲೇ 47ರಲ್ಲಿ ಆಗಿತ್ತಲ್ಲ ಸರ್, ಯಾಕೆ ಮಾಡಲಿಲ್ಲ? ಅದ ಹಿಂದೂಸ್ತಾನ ಅಂತಾನೆ ನಮ್ಮ ದೇಶ, ಜಾತ್ಯತೀತ ದೇಶ ಅಂತ ಯಾಕೆ ಮಾಡಿದ್ರು? ಬೇಕಾಯ್ತಾ ಇದು? ಕಾಂಗ್ರೆಸ್ ಸರ್ಕಾರ ತಾನೇ ಜಾತ್ಯತೀತ ಅಂತ ಮಾಡಿರೋದು. 47ರಲ್ಲಿ ನಾವು ಓದಿದ್ದೀವಿ ಬುಕ್ಕಲ್ಲಿ, ಹಿಂದೂಸ್ತಾನ ಪಾಕಿಸ್ತಾನ ಅಂತಲೇ ಇರೋದು ಅದು. ಅದಕ್ಕೆ ಹಿಂದೂಸ್ತಾನ ಬರಲಿಲ್ಲ ನಮ್ಮದು? ಜಾತ್ಯತೀತ ಅಂತ ಯಾಕೆ ಮಾಡಿದ್ರು? ಇದೆಲ್ಲ ಕಾಂಗ್ರೆಸ್ ಗಿಮಿಕ್ಕೆ ತಾನೆ, ಓಟಿಗೆ ಸಲುವಾಗೇ ತಾನೆ. ನಾವು ಈಗ ಇನ್ನೂ ನಮಗೆ ಸ್ವಾತಂತ್ರ್ಯನೇ ಬಂದಿಲ್ಲ. ನಮ್ಮ ಹಿಂದೂ ಜನಕ್ಕೆ ಸ್ವಾತಂತ್ರ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಬಂದ ಮೇಲೆ ಈಗ ಸಾಲ ಮನ್ನಾ ಆಗುತ್ತಾ ಅಥವಾ ಕೃಷಿ ಸಚಿವರು ಆಗ್ತಾರೆ? ಯಾವ ಇದ್ರ ಮೇಲೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ? ಅವರು ಗೆದ್ದೇ ಗೆಲ್ತಾರೆ, ಮಿನಿಸ್ಟರ್ ಆಗೇ ಆಗ್ತಾರೆ. ಮೋದಿ ಅಮಿತ್ ಶಾ ಇಬ್ಬರೂ ಹೇಳಿದ್ದಾರೆ
ಮಿನಿಸ್ಟ್ರು ಮಾಡೇ ಮಾಡ್ತೀವಿ ಗೆಲ್ಸಿ ಕಳಿಸಿ ಅಂತ. ನಮ್ಮ ಸ್ಟಾರ್ ಚಂದ್ರು ಗೆಲ್ಸಿದ್ರೆ ಏನೂ ಪ್ರಯೋಜನ ಇಲ್ಲ. ಏನು ಸಾರ್ಥಕ? ಅವರೇ ಆಗಬೇಕೀಗ. ಎಲ್ಲ ನಮ್ಮ ಮಂಡ್ಯ ಜನತೆಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನೇ ಗೆಲ್ಲಿಸಿ ಅವ್ರಿಗೆ ಓಟ್ ಕೊಡಿ ನಮ್ಮ ಕುಮಾರಸ್ವಾಮಿ.